have this outfit. But ಈಗೀಗ ವೇರ್ ಮಾಡಕ್ ಇಷ್ಟನೇ ಆಗ್ತಿಲ್ಲ. ಮೊದಲೆಲ್ಲ ಗೋ ಟು ಔಟ್ಫಿಟ್ ಆಗಿತ್ತು, ಯೋಚನೆ ಮಾಡದೆ ವೇರ್ ಮಾಡ್ತಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಚೇಂಜ್ ಆಯಿತು. ಪ್ರಾಪರಾಗಿ ಫಿಟ್ ಆಗ್ತಿರ್ಲಿಲ್ಲ, ತುಂಬ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅನಿಸ್ತಿತ್ತು. ಇರಿಟೇಟ್ ಆಗಿ ವಾರ್ಡ್ರೋಬ್ಗೆ ಹಾಕಿ ಲಾಕ್ ಮಾಡಿದೆ. ಇದು ಬರೀ ನನ್ನ ಫೇವ್ರೆಟ್ ಔಟ್ಫಿಟ್ ಬಗ್ಗೆ ಅಲ್ಲ, ನಾರ್ಮಲ್ ಆಗಿ ಸ್ಟೋರಿಗೆ ಹಾಕೋಣ ಅಂತ ಎಲ್ಲ ಆ್ಯಂಗಲಲ್ಲೂ ಸೆಲ್ಫಿ ತೊಗೊಂಡ್ರೆ ಪೋಸ್ಟ್ ಮಾಡೋಕ್ಕೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ. ಸಮ್ಟೈಮ್ ನನ್ನ ನೋಡ್ಕೊಳಕ್ಕೆ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಏನೋ ತುಂಬ ಡ್ರಾಸ್ಟಿಕ್ ಚೇಂಜ್ ಅಂತ ಅಲ್ಲ, ಆದರೆ ಮೊದಲಿನ ಥರ ಫೀಲ್ ಆಗ್ತಿಲ್ಲ ಅಷ್ಟೆ. ಸೊ ನಾನು ನನಗೋಸ್ಕರ ಒಂದು ಸ್ಟೆಪ್ ತೊಗೊಂಡೆ, ಬೇರೆ ಯಾರಿಗೋಸ್ಕರನೂ ಅಲ್ಲ, ಜಸ್ಟ್ ಫಾರ್ ಮೀ. ಆ ಸ್ಟೆಪ್ಪೇ VLCC. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇಂಪ್ರೆಸ್ ಆಗಿದ್ದು ಫಸ್ಟೇ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ಪ್ರಾಪರ್ ಕನ್ಸಲ್ಟೇಷನ್ ಮಾಡ್ತಾರೆ, ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಮಾಡ್ತಾರೆ, ಆ್ಯಂಡ್ ಪ್ರಾಪರ್ ಗೈಡೆಡ್ ಪ್ರೊಸೆಸ್ ಥರ ಅನ್ಸುತ್ತೆ. ನಾನು ಟ್ರೈ ಮಾಡಿದ್ದು ಟರ್ಮೋಸ್ಲಿಮ್ ಟ್ರೀಟ್ಮೆಂಟ್. ಇದು ಸ್ಟಬನ್ ಫ್ಯಾಟ್ ಆ್ಯಂಡ್ ಇಂಚ್ ಲಾಸ್ಗೆ ಹೆಲ್ಪ್ ಮಾಡೋಕ್ಕೆ ಡಿಸೈನ್ ಆಗಿರೋ ಟ್ರೀಟ್ಮೆಂಟ್. ಕಂಟ್ರೋಲ್ಡ್ ಥರ್ಮಲ್ ಟೆಕ್ನಾಲಜಿ ಯೂಸ್ ಮಾಡಿ ಮೆಟಬಾಲಿಸಮ್ ಸಪೋರ್ಟ್ ಮಾಡುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಗ್ರಾಜುಯಲಿ ಇಂಚ್ ರಿಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಇದು ನಾನ್ ಇನ್ವೆಸಿವ್, ತುಂಬಾ ಎಕ್ಸ್ಟ್ರೀಮ್ ಅನ್ಸೋ ಫೀಲಿಂಗ್ ಇರಲ್ಲ. ಕಂಪ್ಲೀಟ್ ಆಗಿ ನನ್ನ ಬಾಡಿಗೆ ಸೂಟ್ ಆಗೋ ಥರ ಕಸ್ಟಮೈಸ್ ಮಾಡಿ. ನಾನು ಈಗ ತಾನೇ ನನ್ನ ವೇಟ್ ಲಾಸ್ ಸೆಷನ್ ಮುಗಿಸ್ಕೊಂಡು ಮನೆಗೆ ಬಂದೆ. ನಿಮಗೂ ನಂತರನೇ ಪ್ರಾಬ್ಲಮ್ ಇದೆಯಾ? ಹಾಗಾದರೆ ಯು ಶುಡ್ ಡೆಫಿನೆಟ್ಲಿ ಚೆಕ್ಔಟ್ VLCC. ದೇ ಆರ್ ರನ್ನಿಂಗ್ ಅ ಲಿಮಿಟೆಡ್ ಆಫರ್, ಗೆಟ್ ಅಪ್ ಟು 50% ಆಫ್. ಟ್ರಸ್ಟ್ ಮೀ ಗೈಸ್, ನೆಕ್ಸ್ಟ್ ನೀವೇ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಾ ಥ್ಯಾಂಕ್ ಯು ಮ್ಯಾಮ್ ಅಂತ.